960 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲ್ಪಟ್ಟ ಸೌಂಡ್ ಪ್ರೂಫ್ ಹೈವೇಯ ಸೌಂಡ್ ಈಗ ಎಲ್ಲ ಕಡೆಗಳಿಂದ ಕೇಳ್ತಾ ಇದೆ. ಬೆಕ್ಕು 100 ತರಹದ ಧ್ವನಿ ಮಾಡಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಈ ಹೈವೇ ಈಗ ಅದಕ್ಕಿಂತಲೂ ಹೆಚ್ಚು ಸದ್ದು ಮಾಡ್ತಿದೆ. ಈ ಹೈವೇ ಮೇಲೆ ಓಡುವ ವಾಹನಗಳ ಸದ್ದು ಬೇರೆನೆ. ನಮ್ಮ ರಾಜ್ಯದ ರಸ್ತೆಗಳು ಅಮೆರಿಕವನ್ನ ಹಿಂದಿಕ್ಕಿವೆ ಅಂತ ಹೇಳಿಕೊಳ್ಳುವ ಮುಖ್ಯಮಂತ್ರಿಯ ರಾಜ್ಯದಲ್ಲಿ ನಡೆದಿದೆ ಈ ಘಟನೆ. ಭಾರತ ಮಾತ್ರವಲ್ಲ, ಏಷ್ಯಾದ ಮೊಟ್ಟಮೊದಲ ಸೌಂಡ್ ಪ್ರೂಫ್ ಹೈವೇ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಮತ್ತು ಅದರ ಗುಣಮಟ್ಟದ ಬಗ್ಗೆ ಈಗ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ತೆರಿಗೆ ಹಣದ 960 ಕೋಟಿ ರೂಪಾಯಿ ಅಂದ್ರೆ ಸುಮಾರು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲ್ಪಟ್ಟ ಹೈವೇ ನಿರ್ಮಾಣವಾದ 3 ವರ್ಷಗಳಲ್ಲೇ ಹಾಳಾದ ಸ್ಥಿತಿಗೆ ತಲುಪಿದ್ದು ವಾಹನಗಳು ಸಂಚರಿಸೋಕೆ ಪರದಾಡುವಂತಾಗಿದೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ಅಧೀನದಲ್ಲಿರುವ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ NHAI ಮೇಲ್ವಿಚಾರಣೆಯಲ್ಲಿ ಈ ಹೆದ್ದಾರಿ ನಿರ್ಮಾಣವಾಗಿತ್ತು. ಏನಿದು ವಿಚಾರ? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀವಿ. ಭಾರಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿನ ಏಷ್ಯಾದ ಪ್ರಪ್ರಥಮ ಧ್ವನಿ ನಿರೋಧಕ ಸೇತುವೆ ಹಾನಿಗೊಂಡಿದೆ. ಖಾಸಗಿ ಕಂಪನಿ ಕನಿಷ್ಠ 10 ವರ್ಷಗಳವರೆಗೆ ಉತ್ತಮ ಗುಣಮಟ್ಟ ಇರಲಿದೆ ಅಂತ ಖಾತ್ರಿ ನೀಡಿತ್ತು. ಆದರೆ ಈಗ ಹಾನಿಯನ್ನ ನೋಡಿದ ನಂತರ ಜನ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರದೇಶದ ಸಿಯೋನಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಏಷ್ಯಾದ ಹೆಸರಾಂತ ಧ್ವನಿ ನಿರೋಧಕ ಸೇತುವೆಯ ಒಂದು ಭಾಗ ಭಾರಿ ಮಳೆಯಿಂದಾಗಿ ಹಾನಿಗೆ ಒಳಗಾಗಿದೆ. ಸೇತುವೆಯ ಹಲವು ಭಾಗಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದು ಕೆಲವು ಭಾಗಗಳು ಮುರಿದಿವೆ. ಇದರಿಂದ ರಸ್ತೆಯ ಒಂದು ಬದಿಯನ್ನ ದುರಸ್ತಿಗಾಗಿ ಮುಚ್ಚಲಾಗಿದೆ. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರವನ್ನ ಸಂಪರ್ಕಿಸೋಕೆ ಖವಾಸಾ ಮೊಹಗಾಂವ್ ಮಾರ್ಗದಲ್ಲಿ ನಿರ್ಮಿಸಲಾದ 29 ಕಿಲೋಮೀಟರ್ ಉದ್ದದ ಈ ಸೇತುವೆಯನ್ನ ಖಾಸಗಿ ಕಂಪನಿ 960 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿತ್ತು. ಈ ಸೇತುವೆ ಉದ್ಘಾಟನೆಗೊಂಡಾಗ ಇದರ ಡ್ರೋನ್ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು. ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಸ್ವತಃ ನಿರ್ಮಾಣದ ವೇಳೆ 2 ಬಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕಂಪನಿ ಕನಿಷ್ಠ 10 ವರ್ಷಗಳವರೆಗೆ ಉತ್ತಮ ಗುಣಮಟ್ಟ ಇರಲಿದೆ ಅಂತ ಖಾತ್ರಿ ನೀಡಿತ್ತು. ಆದರೆ ಕೇವಲ 3 ವರ್ಷಗಳಲ್ಲಿ ರಸ್ತೆಯಲ್ಲಿ ಬಿರುಕು ಕಂಡುಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 44 ಭಾರತದ ಅತಿ ಉದ್ದದ ಹೆದ್ದಾರಿ. ಉತ್ತರದಲ್ಲಿ ಕಾಶ್ಮೀರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ 4112 ಕಿಲೋಮೀಟರ್ಗಳನ್ನ ಈ ಹೆದ್ದಾರಿ ವ್ಯಾಪಿಸಿದೆ. ಹೆದ್ದಾರಿಯಲ್ಲಿ ಹಾದು ಹೋಗುವ ವಾಹನಗಳ ಶಬ್ದದಿಂದ ವನ್ಯಜೀವಿಗಳನ್ನು ರಕ್ಷಿಸೋಕೆ ಸಿಯೋನಿ ಮತ್ತು ನಾಗ್ಪುರ ನಡುವೆ ಇರುವ ಪೆಂಚ್ ಟೈಗರ್ ರಿಸರ್ವ್ ಬಳಿ ಧ್ವನಿ ನಿರೋಧಕ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಧ್ವನಿ ನಿರೋಧಕ ರಚನೆ ಯಾವುದೇ ವಾಹನದ ಶಬ್ದ ಕೆಳಗಿನ ನೆಲವನ್ನ ತಲುಪದಂತೆ ಖಚಿತಪಡಿಸುತ್ತೆ. ಸುತ್ತಮುತ್ತಲಿನ ದಟ್ಟವಾದ ಕಾಡುಗಳಲ್ಲಿ ವನ್ಯಜೀವಿಗಳಿಗೆ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ಇದರಿಂದ ಸಹಾಯ ಆಗತ್ತೆ ಅಂತ ಹೇಳಲಾಗಿತ್ತು. ಹೆಚ್ಚುವರಿಯಾಗಿ ಪ್ರಾಣಿಗಳ ಸುರಕ್ಷಿತ ಚಲನೆಗೆ ಅನುಕೂಲವಾಗುವಂತೆ ಪ್ರಾಣಿಗಳ 14 ಅಂಡರ್ಪಾಸ್ಗಳು ಮತ್ತು ಲೈಟ್ ರೆಡ್ಯೂಸರ್ಗಳನ್ನ ಈ ರಸ್ತೆಯಲ್ಲಿ ಸ್ಥಾಪಿಸಲಾಗಿದೆ. ಆದಾಗ್ಯೂ ಸೇತುವೆ ನಿರ್ಮಾಣವಾದ ಕೇವಲ 3 ವರ್ಷಗಳಲ್ಲಿ ಭಾರಿ ಮಳೆಯನ್ನ ತಡೆದುಕೊಳ್ಳೋಕೆ ಸಾಧ್ಯವಾಗದೆ ಹದಗೆಡೋಕೆ ಪ್ರಾರಂಭಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲೂ ಇದೇ ರೀತಿಯ ವರದಿಗಳು ಬಂದಿದ್ವು. ನಮ್ಮ ರಾಜ್ಯದ ರಸ್ತೆಗಳು ಅಮೆರಿಕದ ರಸ್ತೆಗಳಿಗಿಂತ ಚೆನ್ನಾಗಿವೆ ಅಂತ ಮಧ್ಯಪ್ರದೇಶದ ಈ ಹಿಂದಿನ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 2018ರಲ್ಲಿ ಹೇಳಿದ್ದು ದೊಡ್ಡ ಸುದ್ದಿಯಾಗಿತ್ತು. ನರೇಂದ್ರ ಮೋದಿ ಸರ್ಕಾರ 3ನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಈ ಸರ್ಕಾರದ ಅವಧಿಯಲ್ಲಿ ನಿರ್ಮಿಸಿದ ಸೇತುವೆಗಳು, ರಸ್ತೆಗಳು, ಅಂಡರ್ ಪಾಸ್ಗಳು, ಟನಲ್ಗಳು, ಪ್ರತಿಮೆಗಳು, ಕಟ್ಟಡಗಳು ಅಲ್ಲಲ್ಲಿ ಕುಸಿಯುತ್ತಾ, ಗುಂಡಿ ಬೀಳ್ತಾ, ಸೋರ್ತಾ, ಉರುಳ್ತಾ ಸುದ್ದಿ ಆಗ್ತಾನೆ ಇವೆ. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಭಾರಿ ಪ್ರಚಾರ ನೀಡಿ ಸ್ವತಃ ಮೋದಿಜಿ ಬಂದು ಉದ್ಘಾಟಿಸುವ ಹಲವು ಯೋಜನೆಗಳದ್ದು ಇದೇ ಕತೆ. ಈಗ ಈ ಸೌಂಡ್ ಪ್ರೂಫ್ ಹೆದ್ದಾರಿಯ ದುರಸ್ತಿ ಕಾರ್ಯವನ್ನ ತ್ವರಿತವಾಗಿ ನಡೆಸಲಾಗ್ತಾ ಇದ್ದು ಫಲಕಗಳನ್ನ ಬದಲಾಯಿಸಲಾಗ್ತಿದೆ ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಸೇತುವೆಯ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಕೆ ನಿಯಮಿತ ನಿರ್ವಹಣೆಯನ್ನ ಮಾಡಲಾಗುತ್ತೆ ಅಂತ ಅವರು ಹೇಳಿದ್ದಾರೆ. NH1A, NH1, NH2, NH3, NH75, NH26 ಮತ್ತು NH7 ಸೇರಿದಂತೆ 7 ಪ್ರಮುಖ ಹೆದ್ದಾರಿಗಳ ಮೂಲಕ ಹಾದು ಹೋಗುವ ದೇಶದ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನು ಸಂಪರ್ಕಿಸುವಲ್ಲಿ NH44 ನಿರ್ಣಾಯಕ ಪಾತ್ರ ವಹಿಸುತ್ತೆ. ಇದು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.